ಇದ್ದು ಮಾಹಿತಿ ಇದೆ ಸರ್. ಈ ಬಗ್ಗೆ ಸರ್ಕಾರ ಅಣ್ಣ ನೀವು ದಯವಿಟ್ಟು ವಿಡಿಯೋ ಮಾಡಬೇಡಿ. ನಾನು ಮಾತಾಡಲ್ಲ. ಅನುಮತಿ ಇಲ್ಲದೆ ವಿಡಿಯೋ ಮಾಡಬೇಡಿ ದಯವಿಟ್ಟು. ಲಾಸ್ಟ್ ಟೈಮ್ ನಿಮಗೆ ಗೌರವದಿಂದ ಎಲ್ಲ ಮಾಹಿತಿ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಹೇಳ್ತೀನಿ ಬಿಡಿ ಸರ್. ಏನು ಮಾಡ್ತಾರೆ ನೀವು ತಪ್ಪು ಮಾಡ್ತಾ ಇದ್ದೀರಾ? ಏನಾರ ಬರ್ತೇವೆ ಅದಕ್ಕೆ ಮಾಹಿತಿ ಹೇಳ್ತೀನಿ ಕೇಳಿ. ನಾವೇನು ತಪ್ಪು ಕೇಳ್ತಾ ಇದ್ದೀವಿ? ವಿಡಿಯೋ ಮಾಡಬೇಡಿ. ನೀವೇನೇ ತಪ್ಪು ಮಾತಾಡಿ. ನಾನೇನು ಮಾತಾಡ್ತೀನಿ. ಏನು ಗೊತ್ತಾ, ನೀವು ಮಾಹಿತಿ ಯಾರು ಗೊತ್ತಿಲ್ಲ. ಇದು ನೀವು ಹೇಳೋ ಮುಖಾಂತರ ಜನಗಳು ತಲುಪಬೇಕು. ನಾವೇನು ಏನೋ ಬೇರೆ ಯಾರು ಕಳ್ಳರು ಬಂದಿದ್ದಾರೆ ಇಲ್ಲಿ. ನೀವೇನು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇರೋಲ್ಲ. ಇರುತ್ತೆ ಮಾಹಿತಿ ಕೊಡಿ ಸರ್. ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯವಾಣಿ ಪೇಪರ್ನಲ್ಲಿ ಮತ್ತೆ ಟಿವಿ ನೈನಲ್ಲೂ ಪ್ರಸಾರ ಆಗಿದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಏನೀಗ ನಿಮ್ಮ ಇಲಾಖೆ ಏನಿದೆ ಇದಕ್ಕೆ ಒಂದು ರೀತಿಯಲ್ಲಿ ಕಳಂಕ ತರುವಂಥ ವಿಚಾರಗಳಿದೆ. ಇದು ಈ ಥರದಲ್ಲಿ ಮುಂದುವರಿಬಾರ್ದು ಸಲುವಾಗಿ ನಾವು ಬಂದು ಪ್ರಶ್ನೆ ಮಾಡ್ತಾರಂಥದ್ದು. ದಯಮಾಡಿ ತಪ್ಪು ಮಾಹಿತಿ ಹೋಗ್ಬಾರ್ದು. ಸಾರ್ವಜನಿಕರ ಗಮನಕ್ಕೆ ನೀವು ತರೋದ್ರಿಂದ ಅಲ್ಲೇನೋ ತಪ್ಪೇನಿಲ್ವಲ್ಲ, ಅದನ್ನು ಹೇಳ್ಬೋದಲ್ಲ. ಇದರಿಂದ ಅನ್ಯಾಯ ಆಗಿದೆ ಇಲ್ಲ ಅನ್ಯಾಯ ಆಗಿಲ್ಲ ಅನ್ನೋದು ಹೇಳ್ಬೋದಲ್ಲ. ಈ ಥರ ಸುಳ್ಳು ಪೇಪರ್ ನೋಡಿ ಸುಳ್ಳು ಬರ್ತಾರೆ ಅಂತ ಮಾಹಿತಿ ಕೊಡ್ಬೋದು. ಇದು ಎನ್ಕ್ವೈರಿ ಆಗ್ತಾ ಇದೆ ಅಂತ ಕೊಡ್ಬೋದು. ನೀವು ಇಷ್ಟೊಂದು ಭಯ ಪಟ್ಟರೆ ಹೇಗೆ ಮಾಡೋದು? ಭಯ ತಪ್ಪು ಮಾಡೋರು ಭಯ ಪಡ್ತಾರೆ ಅಣ್ಣ. ಯಾವತ್ತೂ ಅಷ್ಟೇ ತಪ್ಪು ಮಾಡಿದ್ರೆ ಭಯ ಪಡ್ತಾರೆ. ನಾನು ತಪ್ಪು ಮಾಡಿದ್ರೆ ನಾನೇ ಭಯ ಪಡಲಿ. ಆದರೆ ಇದು ಇದಲ್ಲ ಏನೋ ಸಾರ್ವಜನಿಕರ ಆಫೀಸ್ ಇದೆ. ಸರಿ ಸರ್, ಸಾರ್ವಜನಿಕ ಆಫೀಸ್ ಏನ್ ಬೇಕಾದ್ರು ಮಾಡ್ಬೋದು. ಏನ್ ಮಾಡ್ತಾ ಇರೋದು ಅದಕ್ಕೆ ನೋಡಿ ಅಧಿಕಾರಿಗಳು ಈ ತರ ಮಾತಾಡ್ತಾರೆ ಅಂತ ನಾವು ಲೈವ್ ವಿಡಿಯೋ ಮಾಡೋದು. ನೋಡಿ ಅಣ್ಣ, ನೀವು ಮಾತಾಡಿದ್ರೆ ಬಂದ್ರಿ ಬಂದ್ಮೇಲೆ ಸರ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರ? ಯಾಕೆ ಹೇಳೋದಿಲ್ಲ? ಏನ್ ಬೇಕಾದ್ರು ಮಾಡ್ಬೋದು. ಏನ್ ಮಾಡಿದ್ರಿ? ಅದನ್ನ ಹೇಳ್ತೀನಿ ಕೇಳಿ. ನೀವು ಮಾಹಿತಿ ಕೊಡಿ. ನೀವು ಕೊಡೋ ಮಾಹಿತಿ ರೆಕಾರ್ಡ್ ಮಾಡ್ಕೊತಾ ಇದೀವಿ. ನೀವೇನ್ ಮಾಡ್ತೀರಿ ಗೊತ್ತಾ? ನೀವು ರೆಕಾರ್ಡ್ ಮಾಡೋದ್ರಲ್ಲಿ ನಾನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಯಾತಕ್ಕೆ ಮಾಡ್ತೀರಾ? ಸುಮ್ಮನೆ ಗ್ರೂಪ್ ಹಾಕ್ತೀರಾ, ಫೇಸ್ಬುಕ್ ಹಾಕ್ತೀರಾ, ನಮ್ಮನ್ನು ಕೇಳ್ತಾರೆ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಹೇಳಿ ನೀವು ಕೊಡಿ. ಕೊಟ್ಬಿಟ್ಟು ಅದನ್ನ ವಿಡಿಯೋ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲಧಿಕಾರಿ ಬರೀತೀನಿ. ನೀವು ಪ್ರೆಸ್ ಮೀಟ್ ಮಾಡಪ್ಪ ಅಂದ್ರೆ ಮಾಡ್ತೀನಿ, ವಿಡಿಯೋ ಬೈಟ್ ಕೊಡಪ್ಪ ಅಂದ್ರೆ ಕೊಡ್ತೀನಿ. ಸರ್ ಆಯ್ತು. ಏನಕ್ಕೆ ಇದ್ರ ಬಗ್ಗೆ ನೀವು ತಗೊಂಡಿಲ್ಲ? ಇಷ್ಟು ದಿನ ಆಗಿದಾರ ನಾವು ನಾವು ಜನಕ್ಕೋಸ್ಕರ ಸಾರ್ವಜನಿಕರು ನೀವು ಕೊಟ್ಟಿಲ್ಲ. ನೀವು ತೆರಿಗೆ ಕಟ್ಟಿದ್ರೆ ಇಲ್ಲ ಎಲ್ಲ ತೆರಿಗೆ ನಿಮಗೆ ಕೂಲ ಪಕ್ಕ ಆಫೀಸಲ್ಲಿ ಕೇಳಿದ್ರಾ? ಮಾತಾಡೋದು ಅದು ಆಲ್ರೆಡಿ ಎನ್ಕ್ವೈರಿ ನಡೀತಾ ಇದೆ ಅಂತ ಅವ್ರ ಕಡೆಯಿಂದ ಹೇಳಿದ್ದಾರೆ. ಮಿಕ್ಕಿದ್ದು ಇವ್ರು ಬರುತ್ತೆ. ಏನ್ ನಡೀತಾ ಇದೆ ಅಂತ ಎನ್ಕ್ವೈರಿ ಯಾವ ವಿಚಾರದಲ್ಲಿ? ಅದು ಮೇಡಮ್ ಇಲ್ಲ, ಅವ್ರ ಅಸಿಸ್ಟೆಂಟ್ ಇದ್ರು. ಇದು ಎನ್ಕ್ವೈರಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಒಂದು 2 ತಿಂಗಳಾಗಿದೆ ಅಂತ ನಮ್ದು ಎನ್ಕ್ವೈರಿ ನಡೀತಾ ಇದೆ. ಅದೇ ಎರಡು ಮುಗಿತು. ಎನ್ಕ್ವೈರಿ ನಡೀತಾ ಇದೆ. ಒಂದು ತಗೊಳ್ಳಿ, ಒಂದು ರಿಸೀಟ್ ಕೊಡಿ ನಮ್ಗೆ. ಯಾವ ಇಲಾಖೆ ಬರುತ್ತೆ ಸರ್ ಇದು? ರಿವರ್ ವ್ಯಾಲಿ ಸಂಸ್ಥೆಯವರು 2 ಸ್ಕೀಮ್ ನಡೆಸ್ತಾ ಇದ್ದಾರೆ. ಒಂದು ಸ್ವಧಾರ ಸೆಂಟರ್, ಸ್ವಧಾರ ಗೃಹ ಅಂದ್ರೆ ಅಲ್ಲಿ ಬರ್ತದೆ. ಮಧ್ಯ ವ್ಯಸನಗಳ ಪುನರ್ವಸತಿ ಕೇಂದ್ರ ಅಂದ್ರೆ ಇಲ್ಲಿ ಬರ್ತದೆ. ನಮ್ಗೆ ಅದೇ ಮೇನ್. ಎರಡಕ್ಕೂ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಮತ್ತೆ ಸರ್ಕಾರನೇ ಇಲಾಖೆಯೇ ಒಂದು ಪ್ರಧಾನ ಕಚೇರಿ ಅಂತ ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅಲ್ಲಿ ಕಮಿಟಿನಲ್ಲಿ ಮೈಸೂರಿನವರಿದ್ದಾರೆ, ರಾಮನಗರದಿದ್ದಾರೆ, ಅವರೆಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದು ನ್ಯಾಯಾಲಯ ಲೋಕಾಯುಕ್ತದಲ್ಲಿ ಇರೋದ್ರಿಂದ ಮತ್ತೆ ಸರ್ಕಾರದ ಪ್ರಧಾನ ಕಚೇರಿಯಿಂದನೇ ತನಿಖಾ ತಂಡ ರಚನೆ ಮಾಡಿ ತನಿಖೆ ನಡೀತಾ ಇರೋದ್ರಿಂದ ಈ ಹಂತದಲ್ಲಿ ನಾನೇನು ಹೇಳಕ್ ಸಾಧ್ಯ? ಅಷ್ಟು ಹೇಳೋದು ಸಾಕು. ಅಲ್ವಾ? ಯಾರು ಉಪ್ಪು ತಿಂದಿದ್ದಾರೆ ಅವ್ರಿಗೆ ತಪ್ಪಾಗಿತ್ತ? ಈ ದೇಶದ ಕಾನೂನಲ್ಲಿ ತಪ್ಪು ಮಾಡೋನು ಯಾವತ್ತು ಶಿಕ್ಷೆಯಿಂದ ವಂಚಿತನಾಗಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ನಿಧಾನ ಆಗ್ಬೋದು, ಅಷ್ಟು ಬಿಟ್ಟರೆ ಏನಿಲ್ವಲ್ಲ. ನಾವು ಅದನ್ನೇ ಹೇಳಿದ್ರು ಸರ್. ಅದು ತನಿಖೆ ನಡೀತಾ ಇದೆ. ನಮ್ಮ ಕೆರೆಸ್ ಪಕ್ಷದಿಂದ ಸಹ ಇದ್ರ ಬಗ್ಗೆ ಮೇನ್ ಆಫೀಸ್ ಕೊಟ್ಟಿದ್ದೀವಿ, ಸಿಒ ಅವ್ರಿಗೂ ಕೊಟ್ಟಿದ್ದೀವಿ, ನಿಮ್ಮ ಇಲಾಖೆಗೂ ಕೊಟ್ಟಿದ್ದೀವಿ. ಇದ್ರ ತನಿಖೆ ಮಾಡಿ ಅಪರಾಧ ಮಾಡಿರುವಂತ ಅಧಿಕಾರಿಗಳಿಗೆ ವಿಚಾರ ಸಂಸ್ಥೆನೇ ಇಲ್ಲ ಅಂತ ನಮ್ಗೊಂದು ಅನುಮಾನ ಇದೆ. ವ್ಯಾಸನ ಇರೋದು ನೋಡಿ ಸರ್, ನಿಮ್ಮ ಈಗ ನಾನೇನ್ ಹೇಳಿದ್ರು ತಪ್ಪಾಗತ್ತೆ. ಇದೆ ಅಂತ ನಾನು ಹೇಳಿದ್ರೆ ಇವ್ರು ಸಮರ್ಸ್ಕತಾನೆ ಅಂತ. ಇಲ್ಲ ಅಂದ್ರೆ ಇಲ್ಲ, ನೀವು ಸುಳ್ಳು ಹೇಳ್ದಂಗೆ ಆಗತ್ತೆ. ಇದೆಲ್ಲ ನೀವ್ ಏನ್ ಹೇಳ್ತೀರೋ ನಮ್ಗೆ ಅದನ್ನ ನಾವು ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂಡೇ ನಾವ್ ಇಲ್ಲಿ ಬಂದಿರೋದು.
ಇಲ್ಲ ಅಂದ್ರೂ ನಮ್ದೇ ತಪ್ಪಾಗೋದು. ಇಲ್ಲ ಪ್ರತಿಯೊಂದು ಇದ್ರ ಬಗ್ಗೆ ಫುಲ್ ಬಯೋಡೇಟಾ ಕಲೆಕ್ಟ್ ಮಾಡ್ಕೊಂಡೇ ನಾವು ಬಂದಿರೋದು. ಇದು ಬಯೋಡೇಟಾ ಕಲೆಕ್ಟ್ ಮಾಡಿಲ್ಲ ನಾವು ಬಂದಿರೋದು. ಈಗ ಗಂಜಾಂನಲ್ಲಿ ಚಂದ್ರಗಾಲ್ ರಸ್ತೆ ಗಂಜಾಂನಲ್ಲಿ ಸಂಸ್ಥೆ ಇದೆ ಅಲ್ವಾ ಅಂತ ನೀವೇ ನೋಡಿ, ನಾವು ಹೇಳೋದು ಬೇಡ, ನಾವ್ಯಾಕೆ ಕೇಳಬೇಕು, ನೀವೇ ನೋಡಿ. ಅದೇನದು ಬೇರೆ ದೂರದಲ್ಲೇನಿಲ್ವಾಗ. ಓಕೆ ಸರಿ ಕೊಡಪ್ಪ. ಅವ್ರ ಹತ್ರ ಅದು ತನಿಖೆ ನಡೀತಾ ಇದೆ ಅಂದಮೇಲೆ ಸರಿ ಇದೊಂದು ರಿಸೀವ್ ಅದೆಲ್ಲ ಲೋಕಾಯುಕ್ತದಲ್ಲಿ ಇದೆ ಅಣ್ಣ. ಫೋಟೋ ತೆಗಿಯಪ್ಪ. ಅದಕ್ಕೆ ನಾನು ಹೇಳೋದಿಲ್ಲ, ಅವೆಲ್ಲ ನಾವು ಮಾತಾಡಕ್ಕಾಗಲ್ಲ. ಬೇಡ ನೋಡಿ ಸರ್, ಈಗ ತನಿಖೆ ತಪ್ಪು ಮಾಡಿ ನೀವು ಡಿಸಿಯವರಿಗೆ ಇದು ಮಾಡಿ ನಿಮ್ಮ ಫೋಟೋ ಹೊಡ್ಕೊಳ್ಳಿ ಹೋಗಿ ಅಲ್ಲೇ. ಇದು ಯಾವ ಇದು ಇದೆಯಲ್ಲ, ಇದು ನಮ್ಮ ಕನ್ನಡದಲ್ಲ, ನಾನು ಬಂದಿರೋದು ನಿಮ್ಮ ಬಗ್ಗೆ ಮಾತಾಡ್ತಾ ನೀವು ಹೇಳ್ತೀನಿ ವಿಷಯ. ಈಗ ಪ್ರಾಮಾಣಿಕ ಕೆಲಸ ಮಾಡಿರೋ ವಿರುದ್ಧ ನಮ್ಗೆ ಕೆಲಸ ಹೋರಾಟ ಇಲ್ಲ. ಇದು ಯಾರು ಇಲ್ಲಿ ಯಾರೇ ಮಾಡಿರ್ಲಿ ತಪ್ಪೇ. ಹೌದು. ನನ್ನ ಹಿಂದೆ ಮಾಡಿದ್ರು ಮುಂದೆ ಮಾಡಿದ್ರು ಪ್ರಶ್ನೆ ಎಲ್ಲ ಇಲ್ಲಿ ಆಯ್ತಾ. ಬಟ್ ಸಂಸ್ಥೆ ಇಲ್ಲ ಅಂತೀರಲ್ಲ, ಬಟ್ ನಾನು ಹೇಳೋದು ಬೇಡ, ನೀವೇ. ಥ್ಯಾಂಕ್ ಯು ಸರ್. ನಿಮ್ದು ಒಳ್ಳೆ ಕೆಲಸ ಮಾಡಿ. ಇನ್ನೊಂದು ಸಣ್ಣ ವಿಚಾರ ಕೇಳ್ಬೇಕು. ಈಗ ರಿಜಿಸ್ಟರ್ಡ್ ಆಗ್ಬೇಕು ಅಂತಂದ್ರೆ ಅದು ದಾಖಲೆಗಳನ್ನ ಎಲ್ಲ ಪರಿಶೀಲನೆ ಮಾಡುವಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಸರ್? ಏನ್ ರಿಜಿಸ್ಟರ್ಡ್? ಈಗ ಈ ಒಂದು ರಿವರ್ ವ್ಯಾಲಿ ಸಂಸ್ಥೆ ಅಂತ ಅದು ಏನಿದೆ ಟ್ರಸ್ಟ್. ಸರ್, ಯಾವ ಟ್ರಸ್ಟ್ ಹೇಳ್ತೀನಿ. ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗ್ಬೇಕು. ಸರಿ ಪದಾಧಿಕಾರಿಗಳು ಯಾರು, ಉದ್ದೇಶ ಏನು ಅಂತೆಲ್ಲ ಬೈಲ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. 1860 ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ಅವರು ರಿಜಿಸ್ಟ್ರೇಷನ್ ಆಗ್ತಾರೆ. ಟ್ರಸ್ಟ್ ಆದರೆ, ಸೊಸೈಟಿ ಆದರೆ 1960 ಸಹಕಾರ ಕಾಯ್ದೆ ಪ್ರಕಾರ DR ಆಫೀಸ್ ಇದೆಯಲ್ಲ ಇಲ್ಲಿ ಸುಭಾಷ್ ನಗರ, ಅಲ್ಲಿ ರಿಜಿಸ್ಟರ್ ಆಗ್ತದೆ. ಪ್ರತಿ ವರ್ಷ ರಿನ್ಯೂವಲ್ ಆಗುತ್ತೆ ಅವರು. ಈ ಸಂಸ್ಥೆಗೂ ಮತ್ತೆ ನಿಮ್ಮ ಇಲಾಖೆಗೂ ಯಾವ ತರ ಸಂಬಂಧ ಸರ್ ಇದು? ನಮ್ಮ ಇಲಾಖೆಗೆ ಹೇಳಿದ್ನಲ್ಲ, ಇದು ಮಧ್ಯವಯಸ್ಕರ ಪುನರ್ವಸತಿ ಕೇಂದ್ರವನ್ನು ನಮ್ಮ ಇಲಾಖೆಯಲ್ಲಿ ನಡೆಸ್ತಾ ಇದೆ, ನಮ್ಮ ಇಲಾಖೆ ಅನುದಾನದಲ್ಲಿ. ನಿಮ್ಮ ಇಲಾಖೆ ಅನುದಾನದಡಿಯಲ್ಲಿ ರಿವರ್ ವ್ಯಾಲಿ ಅಂತ ಸಂಸ್ಥೆ ಏನಿದೆ ಅದರ ಜೊತೆ ಸೇರಿ ನೀವು ನಡೆಸ್ತಾ ಇದ್ರಿ ನಾವು ಜೊತೆ ಸರ್ ನಾವು ನಡೆಸ್ತಾ ಇಲ್ಲ ಅಣ್ಣ. ಅನುದಾನ ಬಿಡುಗಡೆ ಮಾಡ್ತಾ ಇದ್ರಿ ಅಲ್ಲಿ? ನಾವು ಮಾಡ್ತಾ ಇಲ್ಲ ಅಣ್ಣ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಸರಿ ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ಸಂಸ್ಥೆಗೆ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ಸರಿ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಅವ್ರ ನಾರ್ಮ್ಸ್ ಪ್ರಕಾರ ಸ್ಕೀಮ್ ನಡೀತಾ ಇದೆ ಅಂದ್ರೆ ಅವರೇ ರೆಕಮೆಂಡ್ ಮಾಡ್ತಾರೆ. ಯಾರು ಡೆಲ್ಲಿಯಿಂದ ಏನು ಟೀಮ್ ಬಂದಿರ್ತಾರೆ ಅವ್ರು ರೆಕಮೆಂಡ್ ಮಾಡ್ತಾರೆ ಡೆಲ್ಲಿಗೆ. ಡೆಲ್ಲಿಂದ ನೇರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಅಷ್ಟೇ. ಈ ಇಲಾಖೆ ಮುಖ್ಯ ಜವಾಬ್ದಾರಿ ಏನು ಸರ್ ಹಾಗಾದ್ರೆ? ಯಾವ ಇಲಾಖೆದು? ಈ ಅಂಗವಿಕಲಚೇತನ ಇಲಾಖೆ ಏನಿದೆಯಲ್ಲ ಇದಕ್ಕೂ ಮತ್ತೆ ಈ ಸಂಸ್ಥೆಗೂ ನೀವು ತಗೊಳ್ಳುವಂತ ಜವಾಬ್ದಾರಿ ಏನಿದೆ? ಏನಿಲ್ಲ, ಸೂಪರ್ವೈಸರ್ ಅಷ್ಟೇ. ಸೂಪರ್ವೈಸರ್ ಆಗಿ ಯಾವ ರೀತಿಯ ನಿಗಾ ವಹಿಸಬಹುದು ಆ ಇಲಾಖೆ ಮೇಲೆ, ಆ ಸಂಸ್ಥೆ ಮೇಲೆ? ಸಂಸ್ಥೆ ಮೇಲೆ ಆಗಾಗ್ಗೆ ಹೋಗ್ಬೇಕು. 6 ತಿಂಗಳು 3 ತಿಂಗಳು 1 ತಿಂಗಳು 15 ದಿವಸ ವಿಸಿಟ್ ಮಾಡಬೇಕು. ಅನಿರೀಕ್ಷಿತವಾಗಿ ಒಂದೇ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಒಂದು ದಿವಸ ಸಂಜೆ ಹೋಗ್ಬೇಕು, ಒಂದು ದಿವಸ ಮಧ್ಯಾಹ್ನ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಕ್ಲೋಸ್ ಮಾಡಿಸಿದ್ದೀವಿ. 2 ದಿವಸ ಇತ್ತೀಚೆಗೆ ಆ ಸಂಸ್ಥೆ ನಿರ್ವಹಣೆ ಬಿಡಿ ರಿಪೋರ್ಟ್ ಲೋಕಾಯುಕ್ತದಲ್ಲಿ ಇದೆ. ಸರಿ ತೀರ್ಮಾನ ಮಾಹಿತಿ ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆ ಕೆಲಸ ಮಾಡಿ. ಯಾರು ತಪ್ಪು ಮಾಡೋರು ಅನುಭವಿಸಿ ಅಷ್ಟೇ ನಮ್ದು. ಒಂದು ಸೀಲ್ ಹಾಕ್ಸಿ. ಒಂದು ಸೀಲ್ ಹಾಕ್ಬಿಡಿ. ಮನವಿ ಕೊಡ್ತಾ ಇದೀವಿ. ಇಲ್ಲ ಇಲ್ಲ ನೀವಂತ ಹಾಂ ಬರುತ್ತೆ. ಇದು ನೋಡ್ರ ಬಂದು ಮಾತಾಡಿ. ಇದೆಲ್ಲ ಕಂಟಿನ್ಯೂ ಮಾಡಿ. ನಮಸ್ಕಾರ ಬಂಧುಗಳೇ. ಇವಾಗ ನಾವು ಕೇಳಿದ್ವಿ, ಇವ್ರು ಹೇಳ್ತಾ ಇದ್ದಾರೆ ಎನ್ಕ್ವೈರಿ ನಡೀತಾ ಇದೆ, ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಂಸ್ಥೆಯಿಂದ ಡೆಲ್ಲಿಯಿಂದ ಸೆಂಟ್ರಲಿಂದ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಈ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ವೋ ಅನ್ನೋದೇ ಈಗ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಆ ರಿಜಿಸ್ಟ್ರೇಷನ್ ಹೆಸರಲ್ಲಿ ಅವಾಗ ರಿಜಿಸ್ಟ್ರೇಷನ್ ಹೆಸರು ಮಾಡಿರುವಂಥ ಹೆಣ್ಮಗಳು ಅದು 8ನೇ ಕ್ಲಾಸ್ ಓದ್ತಾ ಇರುತ್ತೆ ಆ ಟೈಮ್ನಲ್ಲಿ. ಆ ಹೆಸರನ್ನ ಡೂಪ್ಲಿಕೇಟ್ ಮಾಡ್ಕೊಂಡು ಇವರು ಆ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಅದ್ರ ಕಾಪಿನ ಈಗ ನಾವು ರಿಜಿಸ್ಟರ್ ಆಫೀಸಿಗೆ ಕೊಟ್ಟು ಆ ಮಾಹಿತಿ ಇದೆಯೋ ಇಲ್ವೋ ಅನ್ನೋದನ್ನ ಒಂದು RTI ನಾವು ತಗೋತೀವಿ. ಮತ್ತು ಈಗ ಬರೀ ಇವ್ರು ಹೇಳ್ತಾ ಇದ್ದಾರೆ 3 ಇಲಾಖೆಗೆ ಹೋಗಿದ್ವಿ, ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಅಂದರೆ ಇವತ್ತಿನ ಜಿಲ್ಲಾಧಿಕಾರಿ ಇರ್ಬೋದು, CO ಇರ್ಬೋದು, ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಇರ್ಬೋದು, ಅಂಗವಿಕಲರ ಇಲಾಖೆ ಇರ್ಬೋದು, ಹಿರಿಯ ನಾಗರಿಕ ಇಲಾಖೆ ಇರ್ಬೋದು, ಯಾವುದೇ ರೀತಿ ಸಾರ್ವಜನಿಕರ ಕಳಕಳಿ ಇಲ್ಲದೆ ಇರುವಂಥ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇದು ನಡೀತಾ ಇರುವಂಥ ಕರ್ತವ್ಯ ಲೋಪನ ಕೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಅದು ರಿಜಿಸ್ಟ್ರೇಷನ್ ಆಗಿರೋದೇ ಇವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಡೆಲ್ಲಿ ಮಾತೆದ್ರು ಸೆಂಟ್ರಲ್ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಯಾರು ಎನ್ಕ್ವೈರಿ ಆಫೀಸ್ ಯಾರು ಲೋಕಾಯುಕ್ತವ್ರು ಬಂದರೆ ಲೋಕಾಯುಕ್ತವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಲೋಕಾಯುಕ್ತವ್ರಿಗೆ ಒಂಥರ ನಾವು ಒಂದೇನಾರು ಹಿಡ್ಕೊಡ್ತೀವಿ ಅಂದರೆ ಅವ್ರಿಗೆ ಹಾಲು ಅನ್ನ ಸಿಕ್ತಂಗೆ ಆಗುತ್ತೆ, ಇಲ್ಲಾಂದರೆ ಬನ್ನೂರು ಕುರಿ ಕಡ್ಕೊಟ್ಟಂಗೆ ಆಗುತ್ತೆ. ಒಳ್ಳೆ ಹುಲಿ ಸಿಕ್ತು, ಒಳ್ಳೆ ಬಾಚ್ಕೊಬಿಡೋಣ ಅಂತೇಳಿ ಲೋಕಾಯುಕ್ತವ್ರು ಬಾಚ್ಕೋತಾರೆ. ಲೋಕಾಯುಕ್ತವ್ರ ಮೇಲಂತೂ ನಮಗೆ ನಂಬಿಕೆ ಇಲ್ಲ. ಈ ಕೇಸ್ ಏನಿದೆ, ಯಾರು ಲೈವ್ ನೋಡೋ ಅಧಿಕಾರಿಗಳು ಪ್ರಾಮಾಣಿಕರಿದ್ದರೆ ದಯವಿಟ್ಟು CBIಗೆ ಒಪ್ಪಿಸಿ, ಇಲ್ಲ EDಗೆ ಒಪ್ಪಿಸಿ, ದಯವಿಟ್ಟು ಪ್ರಾಮಾಣಿಕ ಅಧಿಕಾರಿನ ಎನ್ಕ್ವೈರಿಗೆ ಹಾಕಬೇಕು ಅಂತೇಳಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ.